ಯಾವ ಪೂಜೆಗೆ ಮಾಡೋ ಇದು ಗಮ್ಗೆ ಮಾಗಿರ ಬಟ್ಟೆ ಬೆಟ್ಟ ಕಡೆ ಕಲ ಬೇಡ అందు పడిపోతారా ఇక్కడ రావాలా మీరు ఇక్కడికి వచ్చి చెప్పాలా మేము ఎన్నాళ్ళు నీకు కూర్చునేది చూస్తాడు ఇప్పుతానే చెప్పాలా అట్లా ఇట్లా వస్తూ ఉండమంట తీసుకోండి అట్లా 10 నిమిషాలు తీసుకుంటారు తీసుకోండమ్మా ఏమయ్యలే ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಇದೇ ಗ್ರಾಮದಲ್ಲಿ ಮುಳ್ಳೂರು ಗ್ರಾಮದಲ್ಲಿ ಸುಮಾರು ನಾನು 17-18 ವರ್ಷಗಳಿಂದನೂ ನಾನು ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದೇ ಈ ರೀತಿಯಲ್ಲೇ ಮುನಿನಾರಾಯಣಪ್ಪನ ಮಗನಾದ ಎಲ್.ಎಂ. ಮಂಜುನಾಥ್ ಅವರ ಜಮೀನು. ಇದರಲ್ಲಿ ನಾನು ಮುನೇಶ್ವರ ಸ್ವಾಮಿ, ಚೌಡೇಶ್ವರಿ ದೇವಿ, ಸಪ್ತಮಾತೃಕೆಯರು ಹಾಗೂ ಮಹಾಕಾಳಿ ಶಕ್ತಿಪೀಠ ಅಂತ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಸುಮಾರು 17-18 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಅಂತ ಇದರಲ್ಲಿ ಇಂಥ ವಿಸ್ಮಯಗಳು ನಾನು ಯಾವತ್ತೂ ಕಂಡಿದ್ದಿಲ್ಲ. ಆದ್ದರಿಂದನೂ ಒಂದು 20ನೇ ತಾರೀಕು ಶುಕ್ರವಾರ ಇದೇ ತಿಂಗಳು ಡಿಸೆಂಬರಲ್ಲಿ ಹಲಸಿನ ಮರದಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಯಿತು. ಅದು ನಂತರ ಸ್ಥಗಿತಗೊಂಡಿತು, ಮತ್ತೆ ಕಂಡು ಬಂದಿಲ್ಲ. ಬೆಳಗ್ಗೆ ಬಂದು ನೋಡಿದಾಗ ಯಾವುದು ನನಗೆ ಕಾಣಿಸಿಲ್ಲ. ಮತ್ತು ಸೋಮವಾರ 23ನೇ ತಾರೀಕು ಸಂಜೆ ಇದು ಪ್ರಾರಂಭ ಆಗಿದೆ ಅನ್ನಿಸ್ತೈತೆ. ಮಂಗಳವಾರ ಬೆಳಗ್ಗೆ ಒಂದು ಪೂಜೆ ಮಾಡುವಂಥ ಸಮಯದಲ್ಲಿ ಬಂದು ನೋಡಿದಾಗ ಬೆಳಗಿನ ಜಾವ ಇದು ಹಾಲು ಬರ್ತಾ ಇರೋದು ಕಂಡು ಬಂತು, ಗೋಚರ ಆಯಿತು. ಇದೊಂದು ವಿಸ್ಮಯ. ಇದು ಯಾವತ್ತೂ ಕಂಡಿದ್ದಿಲ್ಲ, ನೋಡಿಲ್ಲ ನಾನು. ಆದರೆ ಆವತ್ತಿಂದನೂ ಮಂಗಳವಾರ ದಿವಸದಿಂದನೂ ಒಂದೇ ಸಮನೆ ಹಾಲು ಬರ್ತಾನೇ ಇದೆ. ಅದನ್ನು ಮುಟ್ಟಿ ನಾವು ರುಚಿ ನೋಡಿದಾಗ ಅದು ಸಿಹಿಯಾಗಿ, ಸಕ್ಕರೆ ಅಂತ ಸಿಹಿಯಾಗಿತ್ತು, ಸ್ವಲ್ಪ ಒಗರು ಥರನೂ ಇತ್ತು. ಇದಕ್ಕೆ ಇಷ್ಟಪಡ್ತೀನಿ. ಶಿಲ್ಘಾಟ ತಾಲೂಕು ಮುಳ್ಳೂರು ಗ್ರಾಮದಲ್ಲಿ ಈ ಮಂಜಣ್ಣವರ ಜಮೀನಲ್ಲಿ ನಮ್ಮ ಸ್ನೇಹಿತರಾದ ನರಸಿಂಹಮೂರ್ತಿಯವರು ಸುಮಾರು 17 ವರ್ಷಗಳಿಂದ ಚೌಡೇಶ್ವರಿ, ಮುನೇಶ್ವರ, ಕಾಟೇರಮ್ಮ, ಸಪ್ತಮಾತ್ರೆಗೆ ಪೂಜೆಯನ್ನು ಮಾಡಿಕೊಂಡು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ವಿಸ್ಮಯ ಜಗತ್ತು ಏನು ಕಾಲಜ್ಞಾನ ಹೇಳಿರುವಂಥ ವೀರಬ್ರಹ್ಮೇಗರ ಸ್ವಾಮೀಜಿಗಳು, ಕೈವಾರ್ತಾತ್ನವರು ಹೇಳಿರುವಂತಹ ತಾಳೆಗರಿ ಒಲೆಯಲ್ಲಿ ವಿಚಾರಗಳು ನುಡಿದಂತೆ ವಿಸ್ಮಯವಾದಂಥ ಘಟನೆಗಳು ಪ್ರಕೃತಿಯಲ್ಲಿ ನಾವು ಎಂದೆಂದು ಗೋಚರವಾಗದಂಥ ವಿಷಯಗಳು ನಮಗೆ ಶುಕ್ರವಾರದಲ್ಲಿ ಹಲಸಿನ ಮರದಲ್ಲಿ ದ್ರವರೂಪದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಂಡು ಅವತ್ತೇ ಅದು ಸ್ಥಗಿತಗೊಂಡಿದೆ. ನಂತರ ಏನಿದೆ, ಸೋಮವಾರ ದಿನ ನಮ್ಮ ಸ್ನೇಹಿತರು ಪೂಜೆ ಮಾಡಿಕೊಂಡು ಬೆಳಗ್ಗೆ ಬರಬೇಕಾದ್ರೆ ಇಲ್ಲಿ ಬೇವಿನ ಮರದಲ್ಲಿ ಹಾಲಿನ ರೂಪದಲ್ಲಿ ದ್ರವರೂಪವಾಗಿ ಹೊರಚಿಮ್ಮುತ್ತಾ ಇದೆ ಮತ್ತು ಗೋಚರವಾಗ್ತಿದೆ. ಸತತವಾಗಿ 2 ದಿನಗಳಿಂದ ಬರ್ತಾನೆ ಇದೆ. ಈ ವಿಷಯಗಳನ್ನು ನೋಡ್ತಾ ಇದ್ರೆ ಪ್ರಕೃತಿಯಲ್ಲಿ ನಮ್ಮ ವಿಶ್ವವಾದಂಥ ಘಟನೆಗಳು, ನಂಬಲಾರಂಥ ಘಟನೆಗಳನ್ನು ಇವತ್ತು ನಾವು ನಂಬುವರ್ಲಿಕ್ಕೆ ಸಾಧ್ಯವಾಗಿದೆ. ಏಕೆಂದರೆ ನಾವು ನೇರವಾಗಿ ವೀಕ್ಷಣೆ ಮಾಡಿ ನೋಡ್ತಾ ಇರುವಂಥ ದೃಶ್ಯ ಆಗಿದೆ.